ರಾಜ್ಯದ ಇತಿಹಾಸದಲ್ಲಿ ಈ ಬಾರಿಗೆ 6 ಜನ ನಕ್ಸಲರು ತಾವೇ ಸರ್ಕಾರದ ಮುಂದೆ ಶರಣಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯರವರ ಸಮ್ಮುಖದಲ್ಲಿ ಇತರೆ ಸಚಿವರ ಸಮ್ಮುಖದಲ್ಲಿ ಶರಣಾಗಿದ್ದಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ಬಂಜಗೆರೆ ಜಯಪ್ರಕಾಶ್ ಅವರು ನಕ್ಸಲೈಟ್ ಪುನರ್ವಸತಿ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಸರ್ಕಾರ ರಚನೆ ಮಾಡಿರುವಂತ ಸಮಿತಿ. ಸರ್, ಎಲ್ಲಿಂದ ಆರಂಭ ಆಯ್ತು, ಏನೇನಾಯ್ತು, ಈ ಒಂದು ಪಯಣ ಯಾವ ರೀತಿ ನಿಮಗೆ ಸಾಕ್ತು? ನೋಡಿ, ಒಂದು ವರ್ಷದ ಹಿಂದೆ ಸರ್ಕಾರ ನಕ್ಸಲೈಟ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯನ್ನು ರಚಿಸಿತು. ಅದರಲ್ಲಿ ನಾಗರಿಕ ಸಮಾಜದ ವತಿಯಿಂದ ನಮ್ಮನ್ನು 3 ಜನರನ್ನು ಸದಸ್ಯರನ್ನಾಗಿ ಮಾಡ್ತು. ಅದರಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆ ಇದೆ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅದರ ಅಧ್ಯಕ್ಷತೆ ಇದೆ. ನಾವು ನಾಗರಿಕ ಸಮಾಜದ ಕಡೆಯಿಂದ ನಾವಿದ್ದೀವಿ. ರಚಿಸಿದ ಮೇಲೆ ನಾವು ಮನವಿ ಪತ್ರಗಳನ್ನೆಲ್ಲ ಕಡೆ ಕಳಿಸೋದಕ್ಕೆ ಶುರು ಮಾಡಿದ್ವಿ. ಮುಖ್ಯವಾಹಿನಿಗೆ ಬನ್ನಿ, ಸಶಸ್ತ್ರ ಹೋರಾಟದ ದಾರಿಯನ್ನು ಬಿಟ್ಟು ನಿಮಗೆ ಪುನರ್ವಸತಿಗೆ ಅವಕಾಶಗಳನ್ನು ಈ ಪ್ಯಾಕೇಜ್ ಮುಖಾಂತರ ಒದಗಿಸಲಾಗುವುದು, ನಿಮ್ಮ ಮೇಲಿನ ಕಾನೂನು ಪ್ರಕ್ರಿಯೆಗಳನ್ನು ತ್ವರಿತವಾಗಿ ಬಗೆಹರಿಸಲಾಗುವುದು ಅಂತ. ಅದು ಅವರಿಗೆ ರೀಚ್ ಆಗಿ ಆಮೇಲೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೆಲವರು ಸಿಂಪತೈಸರ್ಸ್ ಮುಖಾಂತರ ಆನಂತರ ಈ ಮಾತುಕತೆಗಳೆಲ್ಲ ನಡೆದು ಅವ್ರ ಶರಣಾಗತಿ ಅನ್ನುವಂಥದ್ದು ಇವತ್ತು ಸಂಭವಿಸಿದೆ. ಸರ್, ಈಗ ಈ ಶರಣಾಗುವಂಥ ಪ್ರಕ್ರಿಯೆ ಏನಿದೆ ಅದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಟಿವಿಯಲ್ಲಿ ತೋರಿಸೋಷ್ಟು ಈಸಿನೂ ಅಲ್ಲ, ನಾವು ಹೇಳಿದಷ್ಟು ಮಾತಾಡಿದಷ್ಟು ಈಸಿನೂ ಅಲ್ಲ. ಒಂದಿಷ್ಟು ಪಾಯಿಂಟ್ಗಳನ್ನು ನೀವು ಕೂಡ ಟಚ್ ಮಾಡಿದಾಗಲೇ ಅವರು ನಮ್ಮ ಹತ್ರ ಬರ್ತಾರೆ ಅನ್ನೋ ಒಂದು ಧೈರ್ಯ ನಿಮಗೂ ಕೂಡ ಇರುತ್ತೆ. ಅಂತಹ ಸೂಕ್ಷ್ಮ ವಲಯಗಳು ಯಾವ್ದಿತ್ತು? ನೀವು ಎಲ್ಲೆಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋದ್ರಿ? ಸೂಕ್ಷ್ಮ ವಲಯಗಳು ಅಂದರೆ ಕಾಡಿನಂಚಿನ ಪ್ರದೇಶಗಳು ಮತ್ತು ಕಾಡಿನ ಒಳ ಪ್ರದೇಶಗಳಲ್ಲಿ ಅವರು ಕೆಲವು ಕಡೆ ಆಹಾರ ದಿನಸಿ ಸಂಗ್ರಹಿಸೋದಕ್ಕೆ ಅಥವಾ ಅವರ ಬೇರೆ ಬೇರೆ ಅಗತ್ಯಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಬಂದು ಹೋಗ್ತಿದ್ದಂತಹ ಕೆಲವು ಸ್ಪಾಟ್ಗಳು ಇರಬಹುದು ಅಂತ ನಮಗೊಂದು ಊಹೆ ಇತ್ತಲ್ಲ. ಅಂಥ ಜಾಗಗಳಿಗೆ ಹೋಗಿ ಅವರಿಗೆ ಹೇಳಿ ಬಂದ್ವಿ, ಸರ್ಕಾರ ಕಠಿಣ ನಿಲುವು ತಗೊಳುತ್ತೆ. ಅವ್ರಿಗಿರೋದು 2 ದಾರಿ. ಒಂದು, ನಿಮ್ಮನ್ನು ಮುಖ್ಯವಾಹಿನಿಗೆ ಕರೆಸಬೇಕು, ಅಲ್ಲಿ ನಿಮಗೆ ಪುನರ್ವಸತಿಗೆ ಅವರು ಸಹಾನುಭೂತಿಯಿಂದ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದರೆ ಮಾಮೂಲಾಗಿ ಶಸ್ತ್ರವನ್ನು ಎತ್ತಿಕೊಂಡಿರೋರ ವಿರುದ್ಧ ಏನು ಕ್ರಮ ತಗೊಳ್ಬೋದು ಅದನ್ನು ತಗೊಳ್ತಾರೆ. ಅದರಿಂದ ಯೋಚನೆ ಮಾಡಿ, ಈ ಸನ್ನಿವೇಶದಲ್ಲಿ ಸಶಸ್ತ್ರ ಹೋರಾಟ ಮಾಡಿ ಒಂದು ಪ್ರಭುತ್ವವನ್ನು ಹೆದರಿಸೋದೊಂದು ಸುಲಭವಾದ ಮಾತಲ್ಲ. ನೀವು ದಯವಿಟ್ಟು ಮುಖ್ಯವಾಹಿನಿಗೆ ಬನ್ನಿ. ಈಗ ಅವರನ್ನ ನೀವು ಪರ್ಸುವೇಡ್ ಮಾಡಿದಂಥ ಸಂದರ್ಭದಲ್ಲಿ ಸರ್, ನೀವು ಅವರು ನೇರವಾಗಿ ಮಾತುಕತೆ ಒಂದು ವೇಳೆ ನಡೆಸಿದ್ದೆ ಆದರೆ ಅವರ ಮೊದಲ ಅಭಿಪ್ರಾಯ ಏನಿತ್ತು, ಅವರ ಮೊದಲ ಡಿಮಾಂಡ್ ಏನಿತ್ತು, ಅವರ ಹೋರಾಟ ಯಾವುದಕ್ಕೋಸ್ಕರ ಅಂತ ಒಂದು ಪಾಯಿಂಟ್ಗೆ ಮೊದಲನೇದಾಗಿ ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ಅದೇನಾಗಿತ್ತು ಸರ್? ಅವ್ರು ಹೇಳಿದರು, ಇಲ್ಲಿ ಆದಿವಾಸಿ ಜನಗಳಿಗೆ ಈ ಕಾಡಲ್ಲಿರುವಂತಹ ಸಣ್ಣ ರೈತರಿಗೆ ಭಾಳ ಸಮಸ್ಯೆಗಳಿದೆ, ಅದು ಹೋಗಲಾಡಿಸ್ಬೇಕು ಅಂತ ಹೇಳಿ ನಾವು ಅವರಿಗೆ ಭೂಮಿ ಹಕ್ಕುಪತ್ರಗಳಿಲ್ಲ, ಅವರಿಗೆ ನಾಗರಿಕ ಸೌಕರ್ಯಗಳಿಲ್ಲ, ಅವರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಮಾಡ್ತಿದ್ದೀವಿ. ಆದ್ದರಿಂದ ನಾವು ಹೋರಾಟವನ್ನು ಬಿಟ್ಟು ಬಂದರೆ ಅವ್ರನ್ನ ರಕ್ಷಿಸೋರು ಅಥವಾ ಅವ್ರ ಪರವಾಗಿ ದನಿ ಎತ್ತರ ಇಲ್ದಂಗೆ ಆಗ್ತದೆ. ಅದು ನಾವು ಬರೋಕ್ಕಾಗೋದೇ ಇಲ್ಲ. ಪ್ರಾಣ ಹೋದರೂ ಸರಿ ಅಂತ. ಪ್ರಾಣ ತ್ಯಾಗ ಮಾಡಕ್ಕೆ ರೆಡಿ ಇದ್ರು, ಆದರೆ ಮುಖ್ಯಮಂತ್ರಿಗೆ ಬರೋಕ್ಕೆ ರೆಡಿ ಇರಲಿಲ್ಲ ಸರ್. ಅಂಥದ್ರಲ್ಲಿ ಈಗ ವಾಪಸ್ ಬಂದಿದ್ದಾರೆ ಅಂದಾಗ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದೇನಾಯಿತು? ಏನು ಅಂತ ಹೇಳಿದರೆ, ಸರ್ಕಾರ ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಚೆನ್ನಾಗಿ ಪರಿಗಣಿಸುತ್ತೆ ಮತ್ತು ಈ ಆದಿವಾಸಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಬೇಕೋ ರೂಪಿಸೋದಕ್ಕೆ ಬೇಕಿರೋ ಒತ್ತಾಸೆ ನಾವು ಕೊಡ್ತೀವಿ. ಆದ್ದರಿಂದ ನೀವಿರೋದೇ ಕೆಲವರು ಈ ಹೋರಾಟವನ್ನು ಮಾಡಿ ಪ್ರಾಣತ್ಯಾಗ ಮಾಡೋ ಬದಲು ಅಲ್ಲೇ ಬಂದು ಜನಜಾಗೃತಿ ಮಾಡಿ ಹೋರಾಟವನ್ನು ಮುನ್ನಡೆಸ್ರಿ, ಭಾಳ ಯಶಸ್ವಿಯಾಗುತ್ತೆ. ಈಗಿರುವಂಥ ಸರ್ಕಾರ ಜನಪರ ನಿಲುವುಗಳನ್ನು ಹೊಂದಿದೆ ಅಂತ ಅವರಿಗೆ ಭರವಸೆ. ಸರ್, ಈಗ 6 ಜನ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಕೊನೆಯದಾಗಿ 6 ಜನ ಬಂದಿದ್ದಾರೆ. ಎಷ್ಟು ಜನ ನಿಮ್ಮ ಪ್ರಕಾರ ಅದರಲ್ಲಿ ಇರಬಹುದು? ಮುಂದೆ ಅವ್ರನ್ನು ಕೂಡ ಮುಖ್ಯವಾಹಿನಿ ಕರೆತರ್ತೀರಾ? ಈಗ ಟ್ರೈ ಜಂಕ್ಷನ್ ಏರಿಯಾದಲ್ಲಿ ಕರ್ನಾಟಕದ ಕಾಡುಗಳಲ್ಲಿ ಇನ್ನು ಶಸ್ತ್ರಗಳನ್ನು ಹೊಂದಿರುವಂಥ ನಕ್ಸಲೈಟ್ಗಳು ಇಲ್ಲ. ಇಲ್ಲಿಗೆ ಮುಕ್ತಾಯ ಆಗಿದೆ. ಥ್ಯಾಂಕ್ ಯು. ಇವಿಷ್ಟಾಗಿತ್ತು ಬಂಜಗೆರೆ ಜಯಪ್ರಕಾಶ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಇತಿಹಾಸದಲ್ಲಿ ಈ ಬಾರಿಗೆ 6 ಜನ ನಕ್ಸಲರು ತಾವೇ ಸರ್ಕಾರದ ಮುಂದೆ ಶರಣಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯರವರ ಸಮ್ಮುಖದಲ್ಲಿ ಇತರೆ ಸಚಿವರ ಸಮ್ಮುಖದಲ್ಲಿ ಶರಣಾಗಿದ್ದಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ಬಂಜಗೆರೆ ಜಯಪ್ರಕಾಶ್ ಅವರು ನಕ್ಸಲೈಟ್ ಪುನರ್ವಸತಿ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಸರ್ಕಾರ ರಚನೆ ಮಾಡಿರುವಂತ ಸಮಿತಿ. ಸರ್, ಎಲ್ಲಿಂದ ಆರಂಭ ಆಯ್ತು, ಏನೇನಾಯ್ತು, ಈ ಒಂದು ಪಯಣ ಯಾವ ರೀತಿ ನಿಮಗೆ ಸಾಕ್ತು? ನೋಡಿ, ಒಂದು ವರ್ಷದ ಹಿಂದೆ ಸರ್ಕಾರ ನಕ್ಸಲೈಟ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯನ್ನು ರಚಿಸಿತು. ಅದರಲ್ಲಿ ನಾಗರಿಕ ಸಮಾಜದ ವತಿಯಿಂದ ನಮ್ಮನ್ನು 3 ಜನರನ್ನು ಸದಸ್ಯರನ್ನಾಗಿ ಮಾಡ್ತು. ಅದರಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆ ಇದೆ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅದರ ಅಧ್ಯಕ್ಷತೆ ಇದೆ. ನಾವು ನಾಗರಿಕ ಸಮಾಜದ ಕಡೆಯಿಂದ ನಾವಿದ್ದೀವಿ. ರಚಿಸಿದ ಮೇಲೆ ನಾವು ಮನವಿ ಪತ್ರಗಳನ್ನೆಲ್ಲ ಕಡೆ ಕಳಿಸೋದಕ್ಕೆ ಶುರು ಮಾಡಿದ್ವಿ. ಮುಖ್ಯವಾಹಿನಿಗೆ ಬನ್ನಿ, ಸಶಸ್ತ್ರ ಹೋರಾಟದ ದಾರಿಯನ್ನು ಬಿಟ್ಟು ನಿಮಗೆ ಪುನರ್ವಸತಿಗೆ ಅವಕಾಶಗಳನ್ನು ಈ ಪ್ಯಾಕೇಜ್ ಮುಖಾಂತರ ಒದಗಿಸಲಾಗುವುದು, ನಿಮ್ಮ ಮೇಲಿನ ಕಾನೂನು ಪ್ರಕ್ರಿಯೆಗಳನ್ನು ತ್ವರಿತವಾಗಿ ಬಗೆಹರಿಸಲಾಗುವುದು ಅಂತ. ಅದು ಅವರಿಗೆ ರೀಚ್ ಆಗಿ ಆಮೇಲೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೆಲವರು ಸಿಂಪತೈಸರ್ಸ್ ಮುಖಾಂತರ ಆನಂತರ ಈ ಮಾತುಕತೆಗಳೆಲ್ಲ ನಡೆದು ಅವ್ರ ಶರಣಾಗತಿ ಅನ್ನುವಂಥದ್ದು ಇವತ್ತು ಸಂಭವಿಸಿದೆ. ಸರ್, ಈಗ ಈ ಶರಣಾಗುವಂಥ ಪ್ರಕ್ರಿಯೆ ಏನಿದೆ ಅದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ. ಟಿವಿಯಲ್ಲಿ ತೋರಿಸೋಷ್ಟು ಈಸಿನೂ ಅಲ್ಲ, ನಾವು ಹೇಳಿದಷ್ಟು ಮಾತಾಡಿದಷ್ಟು ಈಸಿನೂ ಅಲ್ಲ.
ಒಂದಿಷ್ಟು ಪಾಯಿಂಟ್ಗಳನ್ನು ನೀವು ಕೂಡ ಟಚ್ ಮಾಡಿದಾಗಲೇ ಅವರು ನಮ್ಮ ಹತ್ರ ಬರ್ತಾರೆ ಅನ್ನೋ ಒಂದು ಧೈರ್ಯ ನಿಮಗೂ ಕೂಡ ಇರುತ್ತೆ. ಅಂತಹ ಸೂಕ್ಷ್ಮ ವಲಯಗಳು ಯಾವ್ದಿತ್ತು, ನೀವು ಎಲ್ಲೆಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋದ್ರಿ? ಸೂಕ್ಷ್ಮ ವಲಯಗಳು ಅಂದರೆ ಕಾಡಿನಂಚಿನ ಪ್ರದೇಶಗಳು ಮತ್ತು ಕಾಡಿನ ಒಳ ಪ್ರದೇಶಗಳಲ್ಲಿ ಅವರು ಕೆಲವು ಕಡೆ ಆಹಾರ ದಿನಸಿ ಸಂಗ್ರಹಿಸೋದಕ್ಕೆ ಅಥವಾ ಅವರ ಬೇರೆ ಬೇರೆ ಅಗತ್ಯಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಬಂದು ಹೋಗ್ತಿದ್ದಂತಹ ಕೆಲವು ಸ್ಪಾಟ್ಗಳು ಇರಬಹುದು ಅಂತ ನಮಗೊಂದು ಊಹೆ ಇತ್ತಲ್ಲ. ಅಂಥ ಜಾಗಗಳಿಗೆ ಹೋಗಿ ಅವರಿಗೆ ಹೇಳಿ ಬಂದ್ವಿ, ಸರ್ಕಾರ ಕಠಿಣ ನಿಲುವು ತಗೊಳುತ್ತೆ. ಅವರಿಗಿರೋದು ಎರಡೇ ದಾರಿ, ಒಂದು ನಿಮ್ಮನ್ನು ಮುಖ್ಯವಾಹಿನಿಗೆ ಕರೆಸಬೇಕು, ಅಲ್ಲಿ ನೀವು ಪುನರ್ವಸತಿಗೆ ಅವರು ಸಹಾನುಭೂತಿಯಿಂದ ವ್ಯವಸ್ಥೆ ಮಾಡಬೇಕು, ಇಲ್ಲ ಅಂದರೆ ಮಾಮೂಲಾಗಿ ಶಸ್ತ್ರವನ್ನು ಎತ್ತಿಕೊಂಡಿರೋರ ವಿರುದ್ಧ ಏನು ಕ್ರಮ ತಗೊಳ್ಬೋದು ಅದನ್ನು ತಗೊಳ್ತಾರೆ. ಅದರಿಂದ ಯೋಚನೆ ಮಾಡಿ, ಈ ಸನ್ನಿವೇಶದಲ್ಲಿ ಸಶಸ್ತ್ರ ಹೋರಾಟ ಮಾಡಿ ಒಂದು ಪ್ರಭುತ್ವವನ್ನು ಹೆದರಿಸೋದೊಂದು ಸುಲಭವಾದ ಮಾತಲ್ಲ. ನೀವು ದಯವಿಟ್ಟು ಮುಖ್ಯವಾಹಿನಿಗೆ ಬನ್ನಿ. ಈಗ ಅವರನ್ನ ನೀವು ಪರ್ಸುವೇಡ್ ಮಾಡಿದಂಥ ಸಂದರ್ಭದಲ್ಲಿ ಸರ್, ನೀವು ಅವರು ನೇರವಾಗಿ ಮಾತುಕತೆ ಒಂದು ವೇಳೆ ನಡೆಸಿದ್ದೆ ಆದರೆ ಅವರ ಮೊದಲ ಅಭಿಪ್ರಾಯ ಏನಿತ್ತು, ಅವರ ಮೊದಲ ಡಿಮಾಂಡ್ ಏನಿತ್ತು, ಅವರ ಹೋರಾಟ ಯಾವುದಕ್ಕೋಸ್ಕರ ಅಂತ ಒಂದು ಪಾಯಿಂಟ್ಗೆ ಮೊದಲನೇದಾಗಿ ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ಅದೇನಾಗಿತ್ತು ಸರ್? ಅವ್ರು ಹೇಳಿದರು, ಇಲ್ಲಿ ಆದಿವಾಸಿ ಜನಗಳಿಗೆ ಈ ಕಾಡಲ್ಲಿರುವಂತಹ ಸಣ್ಣ ರೈತರಿಗೆ ಭಾಳ ಸಮಸ್ಯೆಗಳಿದೆ, ಅದು ಹೋಗಲಾಡಿಸ್ಬೇಕು ಅಂತ ಹೇಳಿ ನಾವು ಅವರಿಗೆ ಭೂಮಿ ಹಕ್ಕುಪತ್ರಗಳಿಲ್ಲ, ಅವರಿಗೆ ನಾಗರಿಕ ಸೌಕರ್ಯಗಳಿಲ್ಲ, ಅವರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಮಾಡ್ತಿದ್ದೀವಿ. ಆದ್ದರಿಂದ ನಾವು ಹೋರಾಟವನ್ನು ಬಿಟ್ಟು ಬಂದರೆ ಅವ್ರನ್ನ ರಕ್ಷಿಸೋರು ಅಥವಾ ಅವ್ರ ಪರವಾಗಿ ದನಿ ಎತ್ತರ ಇಲ್ದಂಗೆ ಆಗ್ತದೆ, ಅದು ನಾವು ಬರೋಕ್ಕಾಗೋದೇ ಇಲ್ಲ. ಪ್ರಾಣ ಹೋದರೂ ಸರಿ ಅಂತ. ಪ್ರಾಣ ತ್ಯಾಗ ಮಾಡಕ್ಕೆ ರೆಡಿ ಇದ್ರು, ಆದರೆ ಮುಖ್ಯಮಂತ್ರಿಗೆ ಬರಕ್ಕೆ ರೆಡಿ ಇರಲಿಲ್ಲ ಸರ್. ಅಂಥದ್ರಲ್ಲಿ ಈಗ ವಾಪಸ್ ಬಂದಿದ್ದಾರೆ ಅಂದಾಗ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದೇನಾಯ್ತು? ಏನು ಅಂತ ಹೇಳಿದರೆ, ಸರ್ಕಾರ ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಚೆನ್ನಾಗಿ ಪರಿಗಣಿಸುತ್ತೆ ಮತ್ತು ಈ ಆದಿವಾಸಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಬೇಕೋ ರೂಪಿಸೋದಕ್ಕೆ ಬೇಕಿರೋ ಒತ್ತಾಸೆ ನಾವು ಕೊಡ್ತೀವಿ. ಆದ್ದರಿಂದ ನೀವಿರೋದೇ ಕೆಲವರು ಈ ಹೋರಾಟವನ್ನು ಮಾಡಿ ಪ್ರಾಣತ್ಯಾಗ ಮಾಡೋ ಬದಲು ಅಲ್ಲೇ ಬಂದು ಜನಜಾಗೃತಿ ಮಾಡಿ ಹೋರಾಟವನ್ನು ಮುನ್ನಡೆಸ್ರಿ, ಭಾಳ ಯಶಸ್ವಿಯಾಗುತ್ತೆ. ಈಗಿರುವಂಥ ಸರ್ಕಾರ ಜನಪರ ನಿಲುವುಗಳನ್ನು ಹೊಂದಿದೆ ಅಂತ ಅವರಿಗೆ ಭರವಸೆ. ಸರ್, ಈಗ 6 ಜನ ಮುಖ್ಯವಾಹಿನಿಗೆ ಬಂದಿದ್ದಾರೆ, ಕೊನೆಯದಾಗಿ 6 ಜನ ಬಂದಿದ್ದಾರೆ, ಎಷ್ಟು ಜನ ನಿಮ್ಮ ಪ್ರಕಾರ ಅದರಲ್ಲಿ ಇರಬಹುದು? ಮುಂದೆ ಅವ್ರನ್ನು ಕೂಡ ಮುಖ್ಯವಾಹಿನಿ ಕರೆತರ್ತೀರಾ? ಈಗ ಟ್ರೈ ಜಂಕ್ಷನ್ ಏರಿಯಾದಲ್ಲಿ ಕರ್ನಾಟಕದ ಕಾಡುಗಳಲ್ಲಿ ಇನ್ನು ಶಸ್ತ್ರಗಳನ್ನು ಹೊಂದಿರುವಂಥ ನಕ್ಸಲೈಟ್ಗಳು ಇಲ್ಲ. ಇಲ್ಲಿಗೆ ಮುಕ್ತಾಯ ಆಗಿದೆ. ಥ್ಯಾಂಕ್ ಯು. ಇಷ್ಟಾಗಿತ್ತು ಬಂಜಗೆರೆ ಜಯಪ್ರಕಾಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.